Let us now we are study about the phylum Platyhelminthes. Platyhelminthes. ಆಯ್ತಾ Platyhelminthes includes all flat worms ಚಪ್ಪಟೆ ಹುಳುಗಳು ಅಂತ ಕರೀತಾರೆ ಆಯಿತಾ. ಸೊ ಇಟ್ ಇನ್ಕ್ಲೂಡ್ಸ್ ಆಲ್ಮೋಸ್ಟ್ ಆಲ್ ದಿ 5,000 ಸ್ಪೀಸೀಸ್ ಇದರಲ್ಲೂ ಇರ್ತವೆ. ಸೊ ಮೋರ್ ದ್ಯಾನ್ 5,000 ಸ್ಪೀಸೀಸ್ ಆರ್ ಫೌಂಡ್ ಇನ್ ದಿ ಪ್ಲಾಟಿಹೆಲ್ಮಿಂಥಿಸ್ ಆಯಿತಾ. ಹೆಲ್ಮಿಂಥಿಸ್ ಮೀನ್ಸ್ ವರ್ಮ್ಸ್ ಅಂತ, ಚಪ್ಪಟೆ ಹುಳುಗಳು, ಫ್ಲಾಟ್ ವರ್ಮ್ಸ್ ಅಂತ ಕರೀತಾರೆ. ಸೊ ಯಾಕೆ ಫ್ಲಾಟ್ ವರ್ಮ್ಸ್ ಅಂತಂದರೆ ದಟ್ ವರ್ಮ್ಸ್ ಡಸ್ ನಾಟ್ ಹ್ಯಾವಿಂಗ್ ಎನಿ ಬಾಡಿ ಕ್ಯಾವಿಟಿ ಇಲ್ಲದೆ ಇರೋದ್ರಿಂದ ದಟ್ ಬಾಡಿ ಈಸ್ ದ ಡಾರ್ಸಿ ವೆಂಟ್ರಲಿ ಫ್ಲಾಟ್ ಆ್ಯಂಡ್ ಹೆನ್ಸ್ ದೇ ಆರ್ ಕಾಲ್ಡ್ ಡಾರ್ಸಿ ದಿ ಆರ್ಗ್ಯಾನಿಸಮ್ ಬಾಡಿ ಅಥವಾ ಅನಿಮಲ್ ಬಾಡಿ ಈಸ್ ದ ಡಾರ್ಸಿ ವೆಂಟ್ರಲಿ ಫ್ಲಾಟ್ ಆ್ಯಂಡ್ ಹೆನ್ಸ್ ದೇ ಆರ್ ಕಾಲ್ಡ್ ಫ್ಲಾಟ್ ವರ್ಮ್ಸ್ ಆರ್ ಪ್ಲಾಟಿಹೆಲ್ಮಿಂಥಿಸ್ ಅಂತ ಕರಿತೀವಿ. ಸೊ ದಿ ಪ್ಲಾಟಿಹೆಲ್ಮಿಂಥಿಸ್ ಮೈನ್ ಎಕ್ಸಾಂಪಲ್ಸ್ ಫಾರ್ ಪ್ಲಾಟಿಹೆಲ್ಮಿಂಥಿಸ್ ವರ್ಮ್ಸ್ಗಳಂತಂದರೆ ಸೊ ಲಿವರ್ ಫ್ಲೂಕ್ ಆಗಿರ್ಬೋದು, ಪ್ಲನೇರಿ ಆಗಿರ್ಬೋದು, ಟೇಪ್ ವರ್ಮ್ ಆಗಿರ್ಬೋದು, ಮತ್ತು ಡಾಗ್ ಟೇಪ್ ವರ್ಮ್ ಆಗಿರ್ಬೋದು ಅಥವಾ ಪಿಗ್ ಟೇಪ್ ವರ್ಮ್ ಆಗಿರ್ಬೋದು. ಸೊ ದಿಸ್ ಆರ್ ದಿ ಕಾಮನ್ ಆರ್ಗ್ಯಾನಿಸಮ್ಸ್ ಆರ್ ಅಥವಾ ಅನಿಮಲ್ಸ್ ಆರ್ ಫೌಂಡ್ ಇನ್ ದಿ ಫೈಲಮ್ ಪ್ಲಾಟಿಹೆಲ್ಮಿಂಥಿಸ್. ನೆಕ್ಸ್ಟು ಜನರಲ್ ಕ್ಯಾರೆಕ್ಟರ್ಸ್ ಬಂದರೆ ಸೊ ದೇ ಆಲ್ಮೋಸ್ಟ್ ಆಲ್ ದೀಸ್ ಅನಿಮಲ್ಸ್ ಆರ್ ದಿ ಆಲ್ಮೋಸ್ಟ್ ಆಲ್ ದಿ ಮೆಜಾರಿಟಿ ಆಫ್ ದೆಮ್ ಆರ್ ಪ್ಯಾರಾಸೈಟ್ ಆಯಿತಾ. ಎಲ್ಲೋ ಸಮ್ ಆರ್ ದಿ ಫ್ರೀ ಲಿವಿಂಗ್ ಫಾರ್ಮ್ಸ್ ಆಗಿರ್ತವೆ. ದೇ ಆರ್ ಲಿವಿಂಗ್ ಇನ್ ದಿ ಅದು ಮಾರ್ಸಿ ಸಾಯಿಲ್ ಅಥವಾ ವೆಟ್ ಸಾಯಿಲ್ನಲ್ಲಿ ವಾಸಿಸ್ಬೋದು. ಕೆಲವು ಆಕ್ವೆಟಿಕ್ ಫಾರ್ಮ್ಸ್ ಆಗಿರ್ಬೋದು. ಮೆಜಾರಿಟಿ ಆಫ್ ದೆಮ್ ಆರ್ ಪ್ಯಾರಾಸೈಟ್ಸ್ ಏನಾಗಿರ್ತವೆ, ಪ್ಯಾರಾಸಿಟಿಕ್ ಫಾರ್ಮ್ಸ್ಗಳು ಆಗಿರ್ತವೆ ಆಯಿತಾ. ಈಗ ಲಿವರ್ ಫ್ಲೂಕ್ ಆಗಿರ್ಬೋದು ಅಥವಾ ಪ್ಲನೇರಿಯಾ ಫ್ರೀ ಲಿವಿಂಗ್ ಫಾರ್ಮು ವೆಟ್ ಸಾಯಿಲ್ನಲ್ಲಿ ವಾಸಿಸ್ತದೆ. ಇನ್ನು ಟೇಪ್ ವರ್ಮ್ ಆಗಿರ್ಬೋದು, ಡಾಗ್ ಟೇಪ್ ವರ್ಮ್ ಆಗಿರ್ಬೋದು, ಟೇನಿಯಾ ಸೋಲಿಯಮ್ ಅಂತಾರೆ. ಟೇಪ್ ವರ್ಮ್ಗೆ ಟೇನಿಯಾ ಸೋಲಿಯಮ್ ಅಂತ ಕರೀತಾರೆ. ಇವು ಎಲ್ಲ ಯಾವುದು ಪ್ಯಾರಾಸಿಟಿಕ್ ಫಾರ್ಮ್ಸ್ಗಳಾಗಿರ್ತವೆ ಆಯಿತಾ. ನೆಕ್ಸ್ಟು ದೀಸ್ ಅನಿಮಲ್ಸ್ ಆರ್ ಆಯಿತಾ ದಿ ಬಾಡಿ ಕವರ್ಡ್ ವಿತ್ ದಿ ಥಿಕ್ ಒಂದು ಕ್ಯುಟಿಕಲ್ಲು ಕವರ್ಡ್ ಆಗಿರ್ತದೆ. ಬಾಡಿ ಕವರ್ಡ್ ಬೈ ದಿ ಥಿಕ್ ಕ್ಯುಟಿಕಲ್ಲಿಂದ ಕವರ್ಡ್ ಆಗಿರ್ತದೆ. ದೆನ್ ಅನಿಮಲ್ಸ್ ಆರ್ ಎಸಿಲೋಮೇಟ್ ಅನಿಮಲ್ಸ್. ಎಸಿಲೋಮೇಟ್ ಅಂತಂದ್ರೆ ಏನೋ ದಿ ಬಾಡಿ ಕ್ಯಾವಿಟಿ ಇಸ್ ದ ಟೋಟಲಿ ಆಬ್ಸೆಂಟ್. ಬಾಡಿ ಕ್ಯಾವಿಟಿ ಏನಾಗ್ತದೆ, ಟೋಟಲಿ ಆಬ್ಸೆಂಟ್ ಆಗಿರ್ತದೆ. ಬಾಡಿ ಕ್ಯಾವಿಟಿ ಇಸ್ ದ ಟೋಟಲಿ ಆಬ್ಸೆಂಟ್. ಬಾಡಿ ಕ್ಯಾವಿಟಿ ಇರೋದಿಲ್ಲ. ಹೆನ್ಸ್ ದೇ ಆರ್ ಕಾಲ್ಡ್ ಬಾಡಿ ಇಸ್ ದ ಡಾರ್ಸಿ ವೆಂಟ್ರಲಿ ಫ್ಲಾಟ್ ಎಂಡ್ ಆಗಿರ್ತದೆ. ಹೆನ್ಸ್ ದೇ ಆರ್ ಕಾಮನ್ಲಿ ಕಾಲ್ಡ್ ಆಸ್ ಫ್ಲಾಟ್ ವರ್ಮ್ಸ್ ಅಂತೇಳಿ ಇವನ್ನ ಕರೀತಾರೆ. ದೆನ್ ಅನಿಮಲ್ ಬಾಡಿ ಟ್ರಿಪ್ಲೋಬ್ಲಾಸ್ಟಿಕ್ ಅಂತಂದ್ರೆ ಅದೇ ಅನಿಮಲ್ ಬಾಡಿ ಕವರ್ಡ್ ವಿತ್ 3 ಬಾಡಿ ವಾಲ್ ಲೇಯರ್. 3 ಬಾಡಿ ವಾಲ್ ಲೇಯರಿಂದ ಆಗಿರ್ತದೆ. ಔಟರನ್ನು ಅಂತ ಕರೀತಾರೆ ಎಕ್ಟೋಡರ್ಮ್ ಅಂತ ಕರೀತಾರೆ. ಇನ್ನರನ್ನು ಅಂತ ಕರೀತಾರೆ ಎಂಡೋಡರ್ಮ್ ಅಂತ ಕರೀತಾರೆ. ಎಂಡೋಡರ್ಮ್. ನೆಕ್ಸ್ಟು ಮಿಡಲನ್ನು ಅಂತ ಕರೀತಾರೆ ಮೀಸೋಡರ್ಮ್ ಅಂತ ಕರೀತಾರೆ. ಸೊ ಅದು ಅನಿಮಲ್ ಬಾಡಿ ಇಸ್ ದ ಟ್ರಿಪ್ಲೋಬ್ಲಾಸ್ಟಿಕ್ ಅಂದರೆ ಅನಿಮಲ್ ಬಾಡಿ ಕವರ್ಡ್ ಇದ್ದಿದೆ 3 ವಾಲ್ ಲೇಯರ್. ಔಟರ್ ಎಕ್ಟೋಡರ್ಮ್, ಇನ್ನರ್ ಎಂಡೋಡರ್ಮ್, ಮಿಡಲನ್ನು ಮೀಸೋಡರ್ಮ್ ಅಂತೇಳಿ ಕರಿತೀವಿ. ನೆಕ್ಸ್ಟು ದೀಸ್ ಅನಿಮಲ್ಸ್ ಆರ್ ಆಯಿತಾ ಈ ಅನಿಮಲ್ಸ್ಗಳು ಬೈಲ್ಯಾಟ್ರಲ್ ಸಿಮಿಟ್ರಿ ಅಂತಂದ್ರೆ ದೇ ಅನಿಮಲ್ ಬಾಡಿ ಕಟ್ಟೆಡ್ ದಿ ಪರ್ಟಿಕ್ಯುಲರ್ ಪ್ಲೇನ್ ಅಂದರೆ ಟ್ಯೂಬ್ ಥರ ಇರೋವೆಲ್ಲ ಹೆಚ್ಚು ಕಮ್ಮಿ ಬೈಲ್ಯಾಟ್ರಲ್ ಸಿಮಿಟ್ರಿ. ನಿಮಗೆ ಉದ್ದುದ್ದಕ್ಕೆ ಟ್ಯೂಬ್ ಥರ ಸೌತೆಕಾಯಿ ಥರ ಇರ್ತಾವಲ್ಲ, ಆ ಸೌತೆಕಾಯಿ ಥರ ಇರುವಂಥ ಅನಿಮಲ್ಸ್ ಎಲ್ಲ ಬೈಲ್ಯಾಟ್ರಲ್ ಸಿಮಿಟ್ರಿ. ಈಗ ನಮ್ಮದು ನೋಡಿ ಉದ್ದುದ್ದಕ್ಕೆ ಟ್ಯೂಬ್ ಥರ ಇದೆ, ನಾವು ಬೈಲ್ಯಾಟ್ರಲ್ ಸಿಮಿಟ್ರಿನೇ. ಏನಾರ ರಿಂಗ್ ರೌಂಡ್ ಅಂದರೆ ಅದು ರೇಡಿಯಲ್ ಸಿಮಿಟ್ರಿ ಆಯಿತಾ. ಹೇಳಿದ್ನಲ್ಲ ಅಲ್ಲಿ ಸಿಮಿಟ್ರಿ ಬೇಸಿಸ್ ಮೇಲೆ 3 ಥರ ಅನಿಮಲ್ಸನ್ನು ಡಿವೈಡ್ ಮಾಡೋರೆ ಅಂತ. ಹಾಗಾಗಿ ಬೈಲ್ಯಾಟ್ರಲ್ ಸಿಮಿಟ್ರಿ ಅಂತಂದರೆ ಇವು ಟ್ಯೂಬ್ ಥರ ಇದೆ ಮೆಜಾರಿಟಿ ಆಫ್ ದಿ ಅನಿಮಲ್ಸ್ಗಳು. ದೇ ಆರ್ ದ ಕಟ್ ಎಟ್ ದಿ ಪರ್ಟಿಕ್ಯುಲರ್ ಪ್ಲೇನ್. ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಲೇನಲ್ಲಿ 90 ಡಿಗ್ರಿ ಪ್ಲೇನಲ್ಲಿ ಕಟ್ ಮಾಡಿದಾಗ ದಿ ಅನಿಮಲ್ ಬಾಡಿ ಗಿವ್ಸ್ ದಿ 2 ಈಕ್ವಲ್ ಆಲ್ಸ್. ಹಾಗಾಗಿ ಇವು ಬೈಲ್ಯಾಟ್ರಲ್ ಸಿಮಿಟ್ರಿಕಲ್. ನಾವು ಪರ್ಟಿಕ್ಯುಲರ್ ಪ್ಲೇನಲ್ಲಿ ಮಾತ್ರ ಕಟ್ ಮಾಡಿದ್ರೆ ವಿ ಗೆಟ್ ದಿ 2 ಈಕ್ವಲ್ ಆಲ್ಸ್ ಆಫ್ ದಿ ಅನಿಮಲ್ ಬಾಡಿ. ಹೆನ್ಸ್ ದೇ ಆರ್ ಕಾಲ್ಡ್ ಬೈಲ್ಯಾಟ್ರಲ್ ಸಿಮಿಟ್ರಿ ಅಂತ ಕರಿತೀವಿ. ನೆಕ್ಸ್ಟು ದೀಸ್ ಅನಿಮಲ್ಸ್ಗಳು ಆಲ್ಮೋಸ್ಟ್ ಆಲ್ ಪ್ಯಾರಾಸೈಟ್ಸ್ಗಳು. ಈ ಪ್ಯಾರಾಸೈಟ್ಸ್ಗಳಾಗಿರೋದ್ರಿಂದ ಇನ್ಕಂಪ್ಲೀಟ್ ಡೆವಲಪ್ಮೆಂಟ್ ಆಫ್ ದಿ ಡೈಜೆಸ್ಟಿವ್ ಸಿಸ್ಟಮ್ ಏನಾಗಿರ್ತದೆ, ಇನ್ಕಂಪ್ಲೀಟ್ ಅಂದರೆ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿರಲ್ಲ, ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಇರ್ತದೆ. ಡೈಜೆಸ್ಟಿವ್ ಸಿಸ್ಟಮ್ಮು ಅಷ್ಟು ನೀಟಾಗಿ ಡೆವಲಪ್ಮೆಂಟ್ ಆಗಿರಲ್ಲ. ಮೌತ್ ಈಸ್ ಪ್ರೆಸೆಂಟ್, ಏನಸ್ ಈಸ್ ಅಬ್ಸೆಂಟ್. ಮೌತು ಇರ್ತದೆ, ಏನಸ್ಸು ಅಬ್ಸೆಂಟ್ ಆಗಿರ್ತದೆ. ಮೌತ್ ಈಸ್
ಪ್ರೆಸೆಂಟ್, ಎಸ್ ಈಸ್ ಅಬ್ಸೆಂಟ್. ಆಯಿತಾ. ನೆಕ್ಸ್ಟು ಇವುದರಲ್ಲಿ ಯಾವುದೇ ಸರ್ಕ್ಯುಲೇಟರಿ ಸಿಸ್ಟಮ್ ಆಗಲಿ, ಎಕ್ಸ್ಕ್ರಿಟರಿ ಸಿಸ್ಟಮ್ ಆಗಲಿ, ನರ್ವ್ ಸಿಸ್ಟಮ್ ಆಗಲಿ ಏನೂ ಇರೋದಿಲ್ಲ. ಸರ್ಕ್ಯುಲೇಟರಿ ಸಿಸ್ಟಮು, ರೆಸ್ಪಿರೇಟರಿ ಸಿಸ್ಟಮು, ಎಕ್ಸ್ಕ್ರಿಟರಿ ಸಿಸ್ಟಮು, ಆಯಿತಾ, ರೀಪ್ರೊಡಕ್ಟಿವ್ ಸಿಸ್ಟಮು ಯಾವುದೋ ಹೆಚ್ಚಿಗೆ ಡೆವಲಪ್ಮೆಂಟ್ ಇರೋದಿಲ್ಲ. ರೀಪ್ರೊಡಕ್ಟಿವ್ ಸಿಸ್ಟಮ್ ಸ್ವಲ್ಪ ಪ್ರಿಮಿಟಿವ್ ಆಗಿ ಡೆವಲಪ್ಮೆಂಟ್ ಆಗಿರ್ತದೆ. ರೆಸ್ಪಿರೇಟರಿ ಸಿಸ್ಟಮು, ಸರ್ಕ್ಯುಲೇಟರಿ ಸಿಸ್ಟಮು, ಎಕ್ಸ್ಕ್ರಿಟರಿ ಸಿಸ್ಟಮು ಇರೋದಿಲ್ಲ. ಸೊ ದೇ ಆರ್ ದ ಟೋಟಲಿ ಆಬ್ಸೆಂಟು. ದೆನ್ ಎಕ್ಸ್ಕ್ರೀಷನ್ ಟೇಕ್ಸ್ ಪ್ಲೇಸ್ ಬೈ, ಎಕ್ಸ್ಕ್ರೀಷನ್ ಅಂದ್ರೇನೋ ಎಲಿಮಿನೇಷನ್ ಆಫ್ ಅನ್ವಾಂಟೆಡ್ ವೇಸ್ಟ್ ಮೆಟೀರಿಯಲ್ಸನ್ನು ಯಾವ ಥರ ಎಕ್ಸ್ಪ್ಲೇನ್ ಮಾಡ್ತೇವೆ? ಬೈ ದಿ ಫ್ಲೇಮ್ ಸೆಲ್ಸ್. ಯಾವ ಸೆಲ್ಸಿಂದ? ಫ್ಲೇಮ್ ಸೆಲ್ಸಿಂದ ಅವು ಎಕ್ಸ್ಕ್ರೀಟನ್ನು ಮಾಡ್ತವೆ. ಫ್ಲೇಮ್ ಸೆಲ್ಸಿಂದ ಎಕ್ಸ್ಕ್ರೀಷನನ್ನು ನಡೆಸಿಲ್ಲ ಅಂದರೆ ಪ್ರೋಟೋನೆಫ್ರೀಡಿಯಾ. ಫ್ಲೇಮ್ ಸೆಲ್ಸಿಂದ ಮಾಡ್ತವೆ, ಇಲ್ಲಾಂದರೆ ಪ್ರೋಟೋನೆಫ್ರೀಡಿಯಾ. ಆಯಿತಾ. ಪ್ರೋಟೋನೆಫ್ರೀಡಿಯಾದಿಂದ ಏನು ಮಾಡ್ತವೆ? ಎಕ್ಸ್ಕ್ರೀಷನನ್ನು ತೋರಿಸ್ತವೆ. ಇಲ್ಲ ಫ್ಲೇಮ್ ಸೆಲ್ಸಿಂದ ಮಾಡ್ತವೆ, ಇಲ್ಲಾಂತಂದರೆ ಪ್ರೋಟೋನೆಫ್ರೀಡಿಯಾದಿಂದ ಎಕ್ಸ್ಕ್ರೀಷನ್ ಅನ್ವಾಂಟೆಡ್ ಮೆಟೀರಿಯಲ್ಸನ್ನು ಹೊರ ಹಾಕುವಂಥ ಕೆಲಸ ಮಾಡಿದೆ. ಎಕ್ಸ್ಕ್ರೀಷನ್ ಏನೋ ಅನಿಮಲ್ಸ್ ಆರ್ ರಿಮೂವ್ ದಿ ನೈಟ್ರೋಜಿನಸ್ ವೇಸ್ಟ್ ಪ್ರಾಡಕ್ಟ್. ದಟ್ ಪ್ರೋಸೆಸ್ ಈಸ್ ಕಾಲ್ಡ್ ಏನಂತ ಕರಿತೀವಿ? ಎಕ್ಸ್ಕ್ರೀಷನ್. ಆ ಎಕ್ಸ್ಕ್ರೀಷನನ್ನು ಇವು ಫ್ಲೇಮ್ ಸೆಲ್ಸಿಂದ ಮಾಡ್ಬೋದು, ಇಲ್ಲಾಂದರೆ ಪ್ರೋಟೋನೆಫ್ರೀಡಿಯಾದಿಂದ ತೋರಿಸ್ತವೆ. ಮತ್ತು ದಿ ಸರ್ಕ್ಯುಲೇಟರಿ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್ ಯಾವುದೂ ಇಲ್ಲ. ರೀಪ್ರೊಡಕ್ಷನ್ನು ಏನಾಗಿರ್ತದೆ? ಸರ್ಕ್ಯುಲೇಟರಿ ಸಿಸ್ಟಮ್ ಸ್ವಲ್ಪ ನರ್ವ್ ಸಿಸ್ಟಮ್ ಏನಾಗಿರ್ತದೆ? ಸ್ವಲ್ಪ ಏನಾಗಿರ್ತದೆ? ಡಾರ್ಸಲ್ಲಿ ಒಂದು ನರ್ವ್ ಕಾರ್ಡ್ ಇರ್ತದೆ. ವೆಂಟ್ರನಲ್ಲಿ ನರ್ವ್ ಕಾರ್ಡ್ ಇರ್ತದೆ. ವೆಂಟ್ರನಲ್ಲಿ ಉದ್ದಕ್ಕೊಂದು ನರ್ವ್ ಕಾರ್ಡ್ ಇರ್ತದೆ. ಡಾರ್ಸಲ್ನಲ್ಲಿ ಒಂದು ನರ್ವ್ ರಿಂಗ್ ಇರ್ಬೋದು. ಆಯಿತಾ. ಡಾರ್ಸಲ್ನಲ್ಲಿ ಒಂದು ನರ್ವ್ ರಿಂಗ್ ಇದ್ದು ಅಥವಾ ನರ್ವ್ ಗ್ಯಾಂಗ್ಲಿಯಾ ಇದ್ದು ವೆಂಟ್ರನಲ್ಲಿ ಏನಿರ್ತದೆ? ಈ ಥರ ಒಂದು ನರ್ವ್ ಕಾರ್ಡು ಲೊಕೇಟ್ ಆಗಿರ್ತದೆ. ಆಯಿತಾ. ಸಿಂಪಲ್ ನರ್ವ್ ಸಿಸ್ಟಮ್ ಇಸ್ ದ ಸಿಂಪಲ್. ಆ ನರ್ವ್ ಸಿಂಪಲ್ ಏನು ಮಾಡ್ತದೆ? ದಿ ರೆಸ್ಪಾನ್ಸ್ ಟು ದಿ ಸ್ಟಿಮ್ಯುಲಸ್ಗೆ ಅಥವಾ ಕಂಡಕ್ಷನ್ ಆಫ್ ದಿ ಎನ್ವೈರ್ಮೆಂಟಲ್ ರೆಸ್ಪಾನ್ಸನ್ನು ಬಾಡಿ ಕಂಡಕ್ಟ್ ಮಾಡ್ತದೆ. ಬಾಡಿಯಿಂದ ರೆಸ್ಪಾನ್ಸನ್ನು ಇದಕ್ಕೆ ಕಳಿಸ್ತದೆ. ಸ್ಟಿಮ್ಯುಲಸ್ ರಿಸೀವ್ ಫ್ರಮ್ ದಿ ಎನ್ವೈರ್ಮೆಂಟ್, ದೆನ್ ರೆಸ್ಪಾನ್ಸ್ ಟು ದಿ ಎನ್ವೈರ್ಮೆಂಟಲ್ ಸ್ಟಿಮ್ಯುಲಸ್. ಆ ಥರ ರೆಸ್ಪಾನ್ಸ್ ಟು ದಿ ಸ್ಟಿಮ್ಯುಲಸ್ಗೆ ಮಾಡ್ತದೆ ಆ ಕೆಲಸನ. ಮತ್ತು ರೀಪ್ರೊಡಕ್ಷನ್ ಸೊ ರೀಪ್ರೊಡಕ್ಷನ್ನಲ್ಲಿ ಏನಾಗ್ತದೆ? ಸೆಕ್ಸುವಲ್ ರೀಪ್ರೊಡಕ್ಷನ್ ತೋರಿಸ್ತದೆ. ಅದು ಪವರ್ ಆಫ್ ರೀಜನರೇಷನ್. ಪವರ್ ಆಫ್ ರೀಜನರೇಷನ್ ಅಂದರೆ ಕಟ್ಟೆಡ್ ಅನಿಮಲ್ ಬಾಡಿನೇ. ಆಯಿತಾ. ಸೊ ದಿ ರೀಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಬೈ ಸೆಕ್ಸುವಲ್ ಮೆಥಡಿನೂ ತೋರಿಸ್ತದೆ. ಆ ಸೆಕ್ಸುವಲ್ ಮೆಥಡು ಪವರ್ ಆಫ್ ರೀಜನರೇಷನ್ ಅಂದರೆ ಕಟ್ಟೆಡ್ ಅನಿಮಲ್ ಬಾಡಿ ಏನಾಗ್ತದೆ? ದಿ ಡೆವಲಪ್ಸ್ ಇಂಟು ನ್ಯೂ ಇಂಡಿವಿಜುವಲ್ ಆಗ್ತದೆ. ಅದು ಪ್ಲನೇರಿಯಾದಲ್ಲಿ ಪವರ್ ಆಫ್ ರೀಜನರೇಷನ್ ಜಾಸ್ತಿ. ಇಲ್ಲ ಅಂತಂದರೆ ಇವು ಸೆಕ್ಸುವಲ್ ರೀಪ್ರೊಡಕ್ಷನ್ ಬೈ ಹರ್ಮೋಪ್ರೊಡೈಟಿಕ್ ಏನಾಗಿರ್ತದೆ? ಅದು ಹರ್ಮೋಪ್ರೊಡೈಟ್ ಅಂತ ಕರೀತಾರೆ. ಏನು ಹರ್ಮೋಪ್ರೊಡೈಟ್ಸ್ ಅಂತಂತಂದರೆ, ಸೊ ದಿ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ ಪ್ರೆಸೆಂಟ್ ಇನ್ ದಿ ಸೇಮ್ ಅನಿಮಲ್. ಒಂದೇ ಅನಿಮಲ್ನಲ್ಲಿ ಮೇಲ್ ಸೆಕ್ಸ್ ಆರ್ಗನು ಮತ್ತು ಫೀಮೇಲ್ ಸೆಕ್ಸ್ ಆರ್ಗನ್ ಒಂದೇ ಅನಿಮಲ್ನಲ್ಲಿ ಡೆವಲಪ್ಮೆಂಟ್ ಆಗಿದ್ರೆ ಅವನು ಹರ್ಮೋಪ್ರೊಡೈಟ್ಸ್ ಅಂತ ಕರಿತೀವಿ. ಹರ್ಮೋಪ್ರೊಡೈಟ್ ಅಂತ ಪದ ನೀವು ಯೂಸ್ ಮಾಡಬೇಕಾಗಿರೋದು ಓನ್ಲಿ ಫಾರ್ ದಿ ಅನಿಮಲ್ಸ್ ಮಾತ್ರ ನೀವು ಹರ್ಮೋಪ್ರೊಡೈಟ್ ಅಂತ ಪದನ ಯೂಸ್ ಮಾಡಬೇಕು. ಹರ್ಮೋಪ್ರೊಡೈಟ್ ಅನಿಮಲ್ಸ್ ಅಂತಂದ್ರೇನು? ಅನಿಮಲ್ಸ್ ವಿಚ್ ಹ್ಯಾವಿಂಗ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ಸ್. ಗಂಡು ಜನನಾಂಗ ಮತ್ತು ಹೆಣ್ಣು ಜನನಾಂಗ ಎರಡೂ ಒಂದೇ ಅನಿಮಲ್ನಲ್ಲಿ ಇರ್ತವೆ. ಆ ಒಂದೇ ಅನಿಮಲ್ನಲ್ಲಿ ಎರಡೂ ಜನನಾಂಗಗಳಿರುವಂಥ ಅನಿಮಲ್ಸ್ಗೆ ನಾವು ಹರ್ಮೋಪ್ರೊಡೈಟಿಕ್ ಅನಿಮಲ್ಸ್ ಅಂತ ಕರಿತೀವಿ. ಹಾಗಾಗಿ ಇವು ಹರ್ಮೋಪ್ರೊಡೈಟ್ಸ್ ಆಗಿರ್ತವೆ. ಮೇಲ್ ಆ್ಯಂಡ್ ಫೀಮೇಲ್ ಗೇಮೆಟ್ಸು ಒಂದೇ ಅನಿಮಲ್ಸಲ್ಲಿ ಪ್ರೊಡ್ಯೂಸ್ ಆಗ್ತದೆ. ಅವು ಫ್ಯೂಸ್ ಆಗ್ಬಿಟ್ಟು ಝೈಗೋಟ್ ಆಗ್ತದೆ. ಆ ಝೈಗೋಟು ಒಂದು ನ್ಯೂ ಇಂಡಿವಿಜುವಲ್ ಆಗಿ ಬೆಳವಣಿಗೆ ಆಗ್ತದೆ. ಆಯಿತಾ. ಅದರಲ್ಲೂ ಸೆಕ್ಸುವಲ್ ರಿಪ್ರೊಡಕ್ಷನ್ನು ವೆರಿ ಕಾಂಪ್ಲಿಕೇಟೆಡ್. ಸೆಕ್ಸುವಲ್ ರಿಪ್ರೊಡಕ್ಷನ್ ಇರ್ತದೆ, ಇದರಲ್ಲಿ ವೆರಿ ಕಾಂಪ್ಲಿಕೇಟೆಡ್ ಆಗಿರ್ತದೆ. ಲಾರ್ವಲ್ ಸ್ಟೇಜು ಇರ್ತದೆ. ಸೊ ದಿಸ್ ಆರ್ ದಿ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ದಿ ಫೈಲಮ್ ಯಾವುದೋ ಪ್ಲಾಟಿಹೆಲ್ಮಿಂಥಿಸ್. ಈ ಫೈಲಮ್ ಪ್ಲಾಟಿಹೆಲ್ಮಿಂಥಿಸನ್ನು ಡಿವೈಡೆಡ್ ಇಂಟು 3 ಕ್ಲಾಸಸ್ ಆಗಿ ಡಿವೈಡ್ ಮಾಡ್ತಾರೆ. ದಿ ಫೈಲಮ್ ಪ್ಲಾಟಿಹೆಲ್ಮಿಂಥಿಸ್ ಈಸ್ ಕ್ಲಾಸಿಫೈಡ್ ಇಂಟು 3 ಕ್ಲಾಸಸ್ಸು. ಒಂದು ಕ್ಲಾಸ್ ಟ್ರೆಮೆಟೋಡಾ, ಕ್ಲಾಸ್ ಸಿಸ್ಟೋಡಾ, ಆಮೇಲೆ ಕ್ಲಾಸು ಟರ್ಬಿಲೇರಿಯಾ. ಮತ್ತು 3 ಕ್ಲಾಸಸ್ ಇದೆ. ಕ್ಲಾಸ್ ಟ್ರೆಮೆಟೋಡಾದಲ್ಲೇ ಯಾವುದು? ಲಿವರ್ ಫ್ಲೂಕು ಇರುವಂಥದ್ದು ಕ್ಲಾಸ್ ಟ್ರೆಮೆಟೋಡಾದಲ್ಲಿ. ಮತ್ತು ಕ್ಲಾಸ್ ಟರ್ಬಿಲೇರಿಯಾದಲ್ಲಿ ಪ್ಲನೇರಿಯಾ. ಕ್ಲಾಸ್ ಟರ್ಬಿಲೇರಿಯಾದಲ್ಲಿರೋದು ಯಾವುದೋ ಪ್ಲನೇರಿಯಾ. ಕ್ಲಾಸ್ ಸಿಸ್ಟೋಡಾದಲ್ಲಿರೋದು ಟೇಪ್ವರ್ಮು. ಆಯಿತಾ. ಕ್ಲಾಸ್ ಸಿಸ್ಟೋಡಾದಲ್ಲಿ ಟೇಪ್ವರ್ಮು,
ಅದರ ಇದನ್ನು ಟೇನಿಯಾ ಸೋಲಿಯಂ, ಟೇಪರ್ನ ಸೈಂಟಿಫಿಕ್ ನೇಮು ಟೇನಿಯಾ ಸೋಲಿಯಂ ಅಂತ ಕರೀತಾರೆ. ಮತ್ತು ಡಾಗ್ ಟೇಪ್ವರ್ಮು, ಪಿಗ್ಗು ಟೇಪ್ವರ್ಮು, ಅವೆಲ್ಲ ಟೇಪ್ವರ್ಮ್ಸು ಸಾಮಾನ್ಯವಾಗಿ ಕ್ಲಾಸ್ ಸಿಸ್ಟೋಡಾದಲ್ಲಿ ಇರೋದು. ಆಯಿತಾ. ಕ್ಲಾಸು ಟ್ರೆಮೆಟೋಡಾದಲ್ಲಿ ಏನಿದೆ ಅಂತ ಹೇಳಿದ್ರೆ ನಿಮಗೆ ಲಿವರ್ ಫ್ಲೂಕು. ಕ್ಲಾಸ್ ಟ್ರೆಮೆಟೋಡಾ ಇನ್ಕ್ಲೂಡ್ಸ್ ದಿ ಲಿವರ್ ಫ್ಲೂಕು ಕ್ಲಾಸ್ ಟ್ರೆಮೆಟೋಡಾದಲ್ಲಿದೆ. ಕ್ಲಾಸ್ ಟರ್ಬಿಲೇರಿಯಾದಲ್ಲಿ ಯಾವುದು ಪ್ಲನೇರಿಯಾ ಯಾವುದಿದೆ, ಪ್ಲನೇರಿಯಾ ಇದೆ. ಮತ್ತು ಪ್ಲನೇರಿಯಾ ಮತ್ತು ಬೆಲೆನೋಸ್ಟೋಮಾ ಇವೆಲ್ಲ ಯಾವುದೋ ಇನ್ಕ್ಲೂಡ್ ಅಂಡರ್ ದಿ ಕ್ಲಾಸ್ ಟರ್ಬಿಲೇರಿಯಾ. ಅಂದರೆ ಫೈಲಮ್ ಪ್ಲಾಟಿಹೆಲ್ಮಿಂಥೀಸ್ ಈಸ್ ಮೇನ್ಲಿ ಡಿವೈಡ್ ಇಂಟು 3 ಕ್ಲಾಸಸ್ಸು. ಕ್ಲಾಸ್ ಟರ್ಬಿಲೇರಿಯಾನೇ ಫಸ್ಟು, ಆಮೇಲೆ ಕ್ಲಾಸ್ ಟ್ರೆಮೆಟೋಡಾ, ಆಮೇಲೆ ಕ್ಲಾಸು ಸಿಸ್ಟೋಡಾ. ಆಯಿತಾ. ಇದೇನು ಕ್ಲಾಸಿಫಿಕೇಷನ್ ಕೇಳಲ್ಲ, ಆದರೂ ಇಟ್ಕೊಂಡಿರಿ. ಆಯಿತಾ. ನೆಕ್ಸ್ಟು ಯಾವುದೋ ಫೈಲಮ್ ಯಾವುದೋ ಆಸ್ಕಿಎಲ್ಮೆಂಥೀಸ್. ಫೈಲಮ್ ಆಸ್ಕಿಎಲ್ಮೆಂಥೀಸ್. ಎಲ್ಮೆಂಥೀಸ್ ಅಂತ ಕರೀತಾರೆ. ಫೈಲಮ್ ಆಸ್ಕಿಎಲ್ಮೆಂಥೀಸ್ ಇನ್ಕ್ಲೂಡ್ಸ್ ಆಲ್ ರೌಂಡ್ ವರ್ಮ್. ಆಯಿತಾ. ರೌಂಡ್ ವರ್ಮ್ಸ್ಗಳು ಇದರಲ್ಲಿ ಇರೋದು. ಆಯಿತಾ. ಇದರಲ್ಲಿ ಫ್ಲಾಟ್ ವರ್ಮ್ಸ್ಗಳಿದೆ. ಆಯಿತಾ. ಸೊ ಎಲ್ಮೆಂಥೀಸ್ ಅಂದರೆ ವರ್ಮ್ಸ್ ಅಂತ. ಫ್ಲಾಟಿ ಎಲ್ಮೆಂಥೀಸಲ್ಲಿರೋದು ಫ್ಲಾಟ್ ವರ್ಮ್ಸು, ಆಸ್ಕಿ ಎಲ್ಮೆಂಥೀಸಲ್ಲಿರೋದೆಲ್ಲ ರೌಂಡ್ ವರ್ಮ್ಸು. ರೌಂಡ್ ವರ್ಮ್ಸ್ ಅಂದರೆ ಏನೋ ರಿಂಗ್ ಅಥವಾ ದುಂಡುಕಿರುವಂಥ ವರ್ಮ್ಸ್ಗಳು, ದುಂಡು ಹುಳುಗಳು ಅಂತಲೇ ಕರೀತಾರೆ. ಆಯಿತಾ. ಆ ದುಂಡು ಹುಳುಗಳು ಈ ಒಂದು ಪ್ಲಾಟಿ ಎಲ್ಮೆಂಥೀಸಲ್ಲಿ ಸೇರ್ಕೊಂಡಿದೆ. ಬಿಕಾಸ್ ದೇ ಹ್ಯಾವಿಂಗ್ ಎ ಸೂಡೋಸೀಲೋಮ್. ಇದರಲ್ಲಿ ಏನಿದೆ, ಸೂಡೋಸೀಲೋಮ್ ಇದೆ. ಸೀಲೋಮ್ ಇದೆ, ಸೊ ದಟ್ ಸೀಲೋಮ್ ಫಿಲ್ಡ್ ವಿತ್ ದಿ ಟಿಶ್ಯೂ ಇಂದ ಫಿಲ್ ಆಗಿರ್ತದೆ. ಅದಕ್ಕೆ ಸೂಡೋಸೀಲೋಮೇಟ್ ಅನಿಮಲ್ಸ್ ಅಂತ ಕರಿತೀವಿ. ಇದರಲ್ಲೂ ಅಷ್ಟೇ ಹೆಚ್ಚು ಕಮ್ಮಿ 1000 to 2000 ಸ್ಪೀಸೀಸ್ಗಳು ಇದರಲ್ಲೂ ಲೊಕೇಟ್ ಆಗಿದೆ. ಸೊ ಇದರಲ್ಲಿ ಕ್ಲಾಸ್ ನೆಮೆಟೋಡಾದಲ್ಲಿ ಮಾತ್ರ ಲಿವಿಂಗ್ ಫಾರ್ಮ್ಸ್ ಇರೋದು. ಇದಕ್ಕೆ ಆಸ್ಕಿಎಲ್ಮೆಂಥೀಸನ್ನು ಫೈಲಮ್ ನೆಮೆಟೋಡಾ ಅಂತಲೂ ಕರೀತಾರೆ. ಅದೊಂದರಲ್ಲೇ ಏನಿರೋದು ಲಿವಿಂಗ್ ಫಾರ್ಮ್ಸ್ ಇರೋದು. ಇನ್ನು ಉಳಿದಿಸು ಕ್ಲಾಸು ಗೋನೋರೈಕಾ, ಟ್ರೈಕೋರೈಕಾ ಮತ್ತು ಪಾಲಿಟ್ರೈಕಾ ಏನೇನು ಸುಮಾರಿದೆ. ಆಯಿತಾ. ಆ ಕ್ಲಾಸಸ್ಸಲ್ಲಿ ಕ್ಲಾಸ್ ನೆಮೆಟೋಡಾ, ಗೋನೋರೈಕಾ, ಟ್ರೈಕೋರೈಕಾ, ಆಯಿತಾ, ಅದರಲ್ಲಿ ಯಾವುದರಲ್ಲೂ ಲಿವಿಂಗ್ ಫಾರ್ಮ್ಸ್ಗಳಿಲ್ಲ. ಇದು ಒಂದರಲ್ಲಿ ಮಾತ್ರ, ಕ್ಲಾಸ್ ನೆಮೆಟೋಡಾದಲ್ಲಿ ಮಾತ್ರ ಲಿವಿಂಗ್ ಫಾರ್ಮ್ಸ್ ಇರೋದು. ಇನ್ನು ಉಳಿದುದೆಲ್ಲದರಲ್ಲೂ ಎಕ್ಸ್ಟಿಂಕ್ಟ್ ಫಾರ್ಮ್ಸ್ಗಳು ಇರೋದು, ಅಂದರೆ ಒಂದು ಜೀವಂತವಾಗಿಲ್ಲ. ಕ್ಲಾಸ್ ನೆಮೆಟೋಡಾದಲ್ಲಿ ಮಾತ್ರ ಈ ರೌಂಡ್ ವರ್ಮು, ಪಿನ್ ವರ್ಮು, ಬಾಲ್ ವರ್ಮು, ಆಯಿತಾ, ಅವೆಲ್ಲ ಇದರಲ್ಲೇ ಇರೋದು. ಆಯಿತಾ. ಕ್ಲಾಸ್ ಇದು ಪೈಲೇರಿಯಲ್ ವರ್ಮು, ಆಯಿತಾ, ಉಚರೇರಿಯಾ, ಬ್ರಾಂಕಾಪ್ಟಿ, ಅವೆಲ್ಲ ಕ್ಲಾಸ್ ನೆಮೆಟೋಡಾದ ಒಂದರಲ್ಲೇ ಇರೋದು. ಹಂಗಾಗಿ ಫೈಲಮ್ ಆಸ್ಕಿಎಲ್ಮೆಂಥೀಸನ್ನು ಫೈಲಮ್ ನೆಮೆಟೋಡಾ ಅಂತಲೂ ಕರೀತಾರೆ. ಆಯಿತಾ. ಇದರಲ್ಲಿ 6 ಕ್ಲಾಸಸ್ ಇದೆ. 6 ಕ್ಲಾಸಸ್ಸಲ್ಲಿ ಕ್ಲಾಸ್ ನೆಮೆಟೋಡಾ ಹ್ಯಾವಿಂಗ್ ಓನ್ಲಿ ಎ ಲಿವಿಂಗ್ ಫಾರ್ಮ್ಸ್, ಅದರ್ ಕ್ಲಾಸಸ್ ಡಸ್ ನಾಟ್ ಹ್ಯಾವಿಂಗ್ ದಿ ಲೈಫ್ ಫಾರ್ಮ್ಸ್, ದೇ ಬಿಕಮ್ ಎಕ್ಸ್ಟಿಂಕ್ಟ್. ಸೊ ದಿ ಕ್ಲಾಸ್ ಆಸ್ಕಿಎಲ್ಮೆಂಥೀಸ್ ಕಾಮನ್ಲಿ ಕಾಲ್ಡ್ ಆಸ್ ರೌಂಡ್ ವರ್ಮ್ ಅಂತ ಕರಿತೀವಿ. ಸೊ ಇದ್ರದ್ದು ಜನರಲ್ ಕ್ಯಾರೆಕ್ಟರ್ಸ್ ಬಂದರೆ, ಸೊ ಇದರಲ್ಲೂ ಅಷ್ಟೇ ಆಲ್ಮೋಸ್ಟ್ ಆಲ್, ಆಯಿತಾ, ಪ್ಯಾರಾಸಿಟಿಫಾರ್ಮ್ಸ್ ಇರೋದು. ಫ್ರೀ ಲಿವಿಂಗ್ ಫಾರ್ಮ್ಸ್ಗಳು ಇಲ್ಲಿ ಇಲ್ಲವೇ ಇಲ್ಲ. ಮೆಜಾರಿಟಿ ಆಫ್ ದೆಮ್ ಆರ್ ಪ್ಯಾರಾಸೈಟ್ಸ್. ಆಯಿತಾ. ಹೆಚ್ಚು ಕಮ್ಮಿ ನೀವು ಪ್ಲಾಟಿ ಎಲ್ಮೆಂಥೀಸ್ ಕ್ಯಾರೆಕ್ಟರ್ ಇದಕ್ಕೂ ಹೆಚ್ಚಿಗೆ ಇರೋದು. ಆಯಿತಾ. ನೆಕ್ಸ್ಟು ಅದು ಅಷ್ಟೇ ಒಂದು ಆರ್ಗ್ಯಾನಿಸಮ್ ಬಾಡಿ. ಆಯಿತಾ. ಸೊ ಅವು ಸೀಲೋಮೇಟ್, ಇದು ಸೂಡೋಸೀಲೋಮೇಟ್, ಅದನ್ನು ಫಾಲ್ಸ್ ಸೀಲೋಮೇಟ್ ಅಂತಲೂ ಕರೀತಾರೆ. ಸೂಡೋಸೀಲೋಮೇಟ್ ಅಂತಂದ್ರೇನು, ದಿ ಬಾಡಿ ಕ್ಯಾವಿಟಿ ಈಸ್ ಪ್ರೆಸೆಂಟ್, ಬಟ್ ಬಾಡಿ ಕ್ಯಾವಿಟಿ ಇದ್ರೂ ಇಟ್ ಈಸ್ ಫಿಲ್ಡ್ ವಿತ್ ದಿ ಯಾವುದರಿಂದ ಫಿಲ್ ಆಗಿರ್ತದೆ, ಆ ಒಂದು ಟಿಶ್ಯೂಸಿಂದ ಫಿಲ್ ಆಗಿರ್ತದೆ. ಸೊ ಅದು ಬಾಡಿ ಕ್ಯಾವಿಟಿ ಇದ್ದಂಗೆ ಕಾಣಿಸಲ್ಲ.